ನಮಸ್ಕಾರ ವೀಕ್ಷಕರೇ, ಈಗ ದೇವಸ್ಥಾನ ಸಮಿತಿಯವರೊಂದಿಗೆ ನಾವೀಗ ಮಾತಾಡೋಣ. ನಮಸ್ತೆ ಮೇಡಮ್. ನಮಸ್ತೆ ಮೇಡಮ್, ನಿಮ್ಮ ಹೆಸರು? ಹೇಮಾ ಸಹದೇವ್. ಮೇಡಮ್, ಎಷ್ಟು ದಿವಸದಿಂದ ಈ ಒಂದು ಸೇವೆನ ನೀವು ಸಲ್ಲಿಸ್ತಾ ಇದ್ದೀರಾ ದೇವಿಗೆ? ನಿಮ್ಗೆ ಏನ್ ಅನಿಸ್ತಾ ಇದೆ ಮೇಡಮ್? ಸರ್ವಮಂಗಳ ಮಾಂಗಲ್ಯ ಶಿವೇ ಸರ್ವಾರ್ಥ ಸಾಧಕೆ ಶರಣ್ಯೇ ತ್ರ್ಯಂಬಕೆ ದೇವಿ ನಾರಾಯಣ ನಮೋಸ್ತುತೆ. ಈ ದೇವಿಯ ಸ್ವರೂಪ ಏನಿದೆಯಲ್ಲ, ನವರಾತ್ರಿಲಿ 9 ತರದ್ದು ಆಚರಣೆ ಮಾಡಿದ್ರೆ ಮಾರಿಕಾಂಬಾ ದೇವಿಯ ಜಾತ್ರೆಯನ್ನ 3 ವರ್ಷಕ್ಕೊಮ್ಮೆ ಈ ದೇವಿಯ ಜಾತ್ರೆ ಅಂತ ಹೇಳಿ ಎಲ್ಲಾ ಸಮಸ್ತ ಭಕ್ತಾದಿಗಳು ಸೇರಿ ನಡೆಸತಕ್ಕಂತಹ ಒಂದು ಸಂಘಟನೆ ಇದು. ಇದಕ್ಕೆ ಜಾತ್ರೆ ಅಂತ ಕರೀತಾರೆ. ಇಲ್ಲಿ ಎಲ್ಲಾ ಭಕ್ತಾದಿಗಳು ತಮ್ಮ ಬೇಡಿಕೆಗಳನ್ನ ಈಡೇರಿಸ್ಕೊಳ್ಳಿಕ್ಕೋಸ್ಕರ ಬರ್ತಾ ಇರ್ತಾರೆ. ಮತ್ತೆ ಇದು 3 ವರ್ಷಕ್ಕೊಮ್ಮೆ ನಡೆಯೋದ್ರಿಂದ ಬಹಳ ಪ್ರಸಿದ್ಧಿಯನ್ನ ಪಡ್ಕೊಂಡಿದೆ. ಹಾಗೂ ಇಲ್ಲಿ ಹರಕೆಗಳನ್ನ ಒಪ್ಸೋದು, ತಮ್ಗೆ ಏನೇ ಒಂದು ಕಾಯಿಲೆ ಕಸಾಲೆ ರೋಗ ರುಜಿನಗಳು ಬಂದ್ರೂ ಕೂಡ ಅದನ್ನ ನಿವಾರಿಸುವಂತ ಶಕ್ತಿ ದೇವಿಗಿರೋದ್ರಿಂದ ಎಲ್ಲ ಇಲ್ಲಿ ಸಾಗರದ ಸುತ್ತಮುತ್ತ ಎಲ್ಲಾ ತಾಲೂಕಿನವರು ಕೂಡ ಬಂದು ಇಲ್ಲಿ ಸೇವೆಯನ್ನ ಸಲ್ಲಿಸ್ತಿದ್ದಾರೆ. ಹಾಗೂ ಥ್ಯಾಂಕ್ ಯು ಮೇಡಮ್. ಮತ್ತೆ ಅಂತ ನಾನು ಮದುವೆ ಆಗಿ ಬಂದಾಗಿಂದ ಇದು 11ನೇ ಜಾತ್ರೆ. ಹಂಗ ಫಸ್ಟಿಂದನೂ ದೇವಿ ಬ್ಲೆಸ್ ಮಾಡಿದ್ದಾಳೆ. ಅವಾಗಿಂದನೂ ತುಂಬಾ ನಾವು ನಂಬ್ಕೊಂಡಿದೀವಿ. ನಾನು ಪ್ರತಿ ವರ್ಷ ಈಗ ದೊಡ್ಡ ದೊಡ್ಡ ಹತ್ತಿ ಹಾರ ಮಾಡ್ಕೊಡ್ತಾ ಇದ್ದೀನಿ ಜಾತ್ರೆ ದೇವಿಗೆ. ಸುಮಾರು 8 ರಿಂದ 10 ಅಡಿ 10 ರಿಂದ 12 ಅಡಿ ಹೀಗೆಲ್ಲ 2-3 ವರ್ಷದಿಂದನೂ ಮಾಡ್ಕೊಡ್ತಾ ಇದ್ದೀನಿ. ಅವಳ ಅನುಗ್ರಹ ತುಂಬಾ ಚೆನ್ನಾಗಿದೆ. ನಮ್ಗೆ ಇದೊಂದು ತುಂಬಾ ಹೆಮ್ಮೆ ಅನ್ಸುತ್ತೆ ನಾವು ಸಾಗರದಲ್ಲಿರೋದು. ಥ್ಯಾಂಕ್ ಯು ಮೇಡಮ್. ನಿಮ್ಮ ಹೆಸರು? ನಮಸ್ತೆ, ನನ್ನ ಹೆಸರು ಲಾವಣ್ಯ ಅಂತ. ಮೇಡಮ್, ನಿಮ್ಮ ಹೆಸರು? ಶ್ವೇತಾ. ಮೇಡಮ್, ಹೇಗ ಅನಿಸ್ತಿದೆ ಸಾಗರ ಜಾತ್ರೆ ನಿಮ್ಗೆ? ಸಾಗರ ಜಾತ್ರೆ ನಾವಂತೂ ಹುಟ್ಟು ಬೆಳೆದಿದ್ವಿ ಇಲ್ಲೇ. ಹಾಗಾಗಿ ನಮ್ಗೆ ತುಂಬಾ ಸ್ಪೆಷಲ್ ಇದು. ತುಂಬಾ ಜನ ಅಂದ್ರೆ ಎಲ್ಲೆಲ್ಲಿಂದ ತುಂಬಾ ಜನ ಬರ್ತಾರೆ. ಹಾಗಾಗಿ ನಮ್ಗೆ ಇಲ್ಲಿ ಇರೋದೇ ನಮ್ಗೊಂಥರ ಹೆಮ್ಮೆ, ಸಾಗರದಲ್ಲಿ ಇರೋದೇ. ಮಾರಿಕಂಬೆ ನಮ್ಗೆಲ್ಲರನ್ನು ತುಂಬಾ ವರ್ಷದಿಂದ ನಮಗೆ ಕಾಪಾಡ್ತಾ ಬಂದಿದ್ದಾಳೆ. ಇನ್ ಮುಂದೇನು ಅಷ್ಟೇ ಇದೇ ರೀತಿ ಅವರ ಆಶೀರ್ವಾದ ಎಲ್ಲರ ಮೇಲೂ ಇರ್ಲಿ. ಮತ್ತೆ ಇದೇ ತರ ಜನ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಬರ್ಲಿ ಅಂತ ಹೇಳಿ ನಾನು ಹೇಳ್ತೀನಿ ಅಷ್ಟೇ. ಥ್ಯಾಂಕ್ ಯು ಮೇಡಮ್. ನಾನು ಈ ಸರಿನೇ ನನಗೆ ಈ ಸೇವೆ ಭಾಗ್ಯ ಸಿಕ್ಕಿದೆ. 8 ದಿನ ಆಯ್ತು ಇವತ್ತಿಗೆ. 8 ದಿನನೂ ಸೇವೆ ಮಾಡಿದೀವಿ. ತುಂಬಾ ಖುಷಿ ಕೊಡ್ತಾ ಇದೆ. ಆಮೇಲೆ ಕರ್ನಾಟಕದಾದ್ಯಂತ ಮೂರ್ತಿ ಮಾತ್ರ ನಮ್ಮ ಸಾಗರದ ಮೂರ್ತಿನೇ ತುಂಬಾ ದೊಡ್ಡದು, ಅತಿ ದೊಡ್ಡ ಮೂರ್ತಿ ಇದು. ಕೆಲವೊಬ್ಬರಿಗೆ ಇಲ್ಲಿ ಬಂದು ದರ್ಶನ ಮಾಡಕ್ ಆಗದಿದ್ರು ಸಹಿತ ಸುದ್ದಿವಾಹಿನಿಗಳಿಂದ ಮನೇಲಿ ಕೂತ್ಕೊಂಡು ದರ್ಶನ ಮಾಡಿಸ್ತಿದ್ರೆ ನಿಮಗೆ ತುಂಬಾ ಹೃದಯ ಧನ್ಯವಾದಗಳನ್ನ. 5 ಜಾತ್ರೆ ಮಾಡ್ತಾ ಇದೀವಿ ಸಾಗರದಲ್ಲಿ. ಏನಾದ್ರೆ ಎಲ್ಲಾ ಸೇರಿ ನಾವು ಕಾಣಿಕೆ ಸಮಿತಿ ಅಂತ ಇದರಲ್ಲಿ ಎಲ್ಲರೂ ಸೇರಿ ಮಾಡ್ತಾ ಇದ್ದೀವಿ ನೋಡಿ. ಎಲ್ಲ ಸೆಟ್ ಪ್ರಸಾದ ಆಗ್ತಾ ಇದೀವಿ. ಎಲ್ಲರೂ ಒಂದು ಗುಟ್ಟು ಮಾಡಿ ಚೆನ್ನಾಗಿ ಮಾಡಿ ಸೇವೆಯನ್ನು ಮಾಡ್ಲಿಕ್ಕೆ ಬಂದು ತಾಯಿ ಅವಕಾಶ ಕೊಟ್ಟಿದೆ. ಹಾಗಾಗಿ ನಾವೆಲ್ಲರೂ ಸೇರಿ ಒಂದು ಸೇವೆ ಮಾಡ್ತಾ ಇದೀವಿ. ಹಾಗೆ ಸೆಟ್ ಪ್ರಸಾದ ಮಾಡಿದೀವಿ. ಸೆಟ್ ಪ್ರಸಾದ ಕುಂಕುಮಾರ್ಚನೆ, ಮಹಾಮಳತಿ ಮತ್ತೆ ಲಡ್ಡು ಪಂಚಕಜಾಯ ಎಲ್ಲ ಪ್ರಸಾದಗಳಿದೆ. ಒಂದು ದೇವ್ರ ಫೋಟೋಲಿ ಇರ್ತದೆ. ಅವ್ರಿಗೆ ಅಂದ್ರೆ ಕೈಗೆ ಎಟುಕುವ ಬೆಲೆ ಎಲ್ಲ 30 ರೂಪಾಯಿ ಒಂದು ಲಡ್ಡು, ಸಣ್ಣ ಲಡ್ಡು, ಒಳ್ಳೆ ಕ್ವಾಲಿಟಿ ಇರುವಂತ ಲಡ್ಡು, ಪಂಚಕಜ್ಜಾಯ ಎಲ್ಲವೂ ಸೇರಿ ಒಂದು ಕಾಣಿ ಸಮಿತಿಯಿಂದ ಇದು ಮಾಡ್ಕೊಂಡು ಒಳ್ಳೆ ರೀತಿ ಪ್ರಮಾಣದಲ್ಲಿ ಮಾಡ್ತಾ ಇದೀವಿ. ಎಲ್ಲರೂ ಏನೊಂದು ಸ್ವಯಂ ಸೇವಕರು ಇಲ್ಲಿ ಎಲ್ಲರೂ 9 ದಿನ ಅವರವರ ಅಂಗಡಿ, ಎಲ್ಲರೂ ಬಿಸ್ನೆಸ್ ಮ್ಯಾನ್ಗಳೇ ಅವರವರ ಅಂಗಡಿಗಳನ್ನ 9 ದಿನ ಕಂಟಿನ್ಯೂ ಆಗಿ ಕ್ಲೋಸ್ ಮಾಡಿ ಬಂದು ಸೇವೆ ಮಾಡ್ತಾ ಇದೀವಿ.